ಇಲ್ಲಿಯವರೆಗೆ ರಾಘವ್ಗೆ ಅಪಘಾತವಾಗಿದೆ ಎಂದು ವರ್ಷ ಭಾವಿಸುತ್ತಾಳೆ. ಇದನ್ನು ನೋಡಿ ಅವಳು ಸಂಪೂರ್ಣವಾಗಿ ಹುಚ್ಚಿಯಂತೆ ಆಗುತ್ತಾಳೆ. ರಾಘವ್ ಅವಳ ಹತ್ತಿರ ಹೋಗಿ ಅವಳನ್ನು ಸಮಾಧಾನಪಡಿಸುತ್ತಾನೆ ಮತ್ತು ತಾನು ಚೆನ್ನಾಗಿದ್ದೇನೆ, ತನಗೆ ಏನೂ ಆಗಿಲ್ಲ ಎಂದು ಹೇಳುತ್ತಾನೆ. ವರ್ಷ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನ ಕಡೆ ನೋಡುತ್ತಾಳೆ. ನಂತರ ಅವಳು ಅವನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು, ನನಗೆ ಅನಿಸಿತು ನಾನು ಎಷ್ಟು ಹೆದರಿದ್ದೆ, ನಿಮಗೆ ಏನಾದರೂ ಆಗಿದ್ದರೆ ನಾನು ಸತ್ಯ ಹೋಗುತ್ತಿದ್ದೆ ಎಂದು ಭಾವನಾತ್ಮಕವಾಗಿ ಮಾತನಾಡುತ್ತಾಳೆ. ಮತ್ತು ಹಾಗೆ ಹೇಳುತ್ತಾ ಅವಳು ರಾಘವನ ಮುಖವನ್ನು ಎಷ್ಟು ಬಾರಿ ಮುತ್ತಿಡುತ್ತಾಳೆಂದು ಅವಳಿಗೆ ಗೊತ್ತಿರುವುದಿಲ್ಲ. ನೀವಿಲ್ಲದೆ ನಾನು ಸತ್ಯ ಹೋಗುತ್ತಿದ್ದೆ ರಾಘವ್ ಅವರೇ ಎಂದಾಗ ರಾಘವ್ ಅವಳನ್ನು ಬಿಗಿಯಾಗಿ ತನ್ನ ಎದೆಗೆ ಅಪ್ಪಿಕೊಳ್ಳುತ್ತಾನೆ. ಮುಂದುವರಿದ ಭಾಗ. ವರ್ಷ ಕೂಡ ಅವನನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಅವಳು ಅವನನ್ನು ಬಿಟ್ಟರೆ ಅವನು ಅವಳಿಂದ ದೂರ ಹೋಗುತ್ತಾನೆ ಎನ್ನುವಂತೆ. ಅವರಿಬ್ಬರಿಗೂ ಸುತ್ತಮುತ್ತಲಿನವರೆಲ್ಲ ತಮ್ಮನ್ನೇ ನೋಡುತ್ತಿದ್ದಾರೆ ಎನ್ನುವ ಪ್ರಜ್ಞೆಯೂ ಇರುವುದಿಲ್ಲ. ವರ್ಷ ತನ್ನನ್ನು ತೀವ್ರವಾಗಿ ಪ್ರೀತಿಸುತ್ತಿದ್ದಾಳೆ ಎಂದು ರಾಘವ್ ಅವಳ ಹೃದಯದ ಮಾತನ್ನು ಅರ್ಥ ಮಾಡಿಕೊಂಡಿರುತ್ತಾನೆ. ವರ್ಷರವರೇ, ನೀವು ನಿಮ್ಮ ಬಾಯಿಯಿಂದ ಐ ಲವ್ ಯು ಎಂದು ಹೇಳುವ ಆ ಕ್ಷಣಕ್ಕಾಗಿ ನಾನು ಕಾಯುತ್ತಿದ್ದೇನೆ ಎಂದು ಅವನ ಮನಸ್ಸಿನಲ್ಲಿ ನಗುತ್ತಾ ಯೋಚಿಸುತ್ತಾನೆ. ವರ್ಷ ಇನ್ನು ಅವನ ಎದೆಗೆ ಅಪ್ಪಿಕೊಂಡು ಅಳುತ್ತಿದ್ದಳು. ರಾಘವ್ ನಿಧಾನವಾಗಿ ಅವಳ ಕಿವಿಯಲ್ಲಿ, ವರ್ಷರವರೇ, ಎಲ್ಲರೂ ನೋಡುತ್ತಿದ್ದಾರೆ ಎಂದು ಹೇಳುತ್ತಾನೆ. ಇದನ್ನು ಅವಳನ್ನು ಪ್ರಜ್ಞೆಗೆ ತರಲು ಸಾಕಾಗಿತ್ತು. ಅವಳು ತಕ್ಷಣ ಅವನಿಂದ ದೂರವಾಗುತ್ತಾಳೆ. ಅವಳ ಕಣ್ಣುಗಳು ಇನ್ನೂ ತಗ್ಗಿಸಿಕೊಂಡಿದ್ದಳು. ಯಾವಾಗಲೂ ಇಷ್ಟು ನಾಚಿಕೆ ಮತ್ತು ಸಂಕೋಚದಿಂದ ಇರುತ್ತಿದ್ದ ಹುಡುಗಿ ಇಂದು ಹೇಗೆ ಎಲ್ಲವನ್ನು ಮರೆತು ರಾಘವ್ಗೆ ಅಪ್ಪಿಕೊಂಡು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದಳು ಎಂದು ರಾಘವ್ ಆಶ್ಚರ್ಯಚಕಿತನಾಗುತ್ತಾನೆ. ಇದು ಪ್ರೀತಿಯಲ್ಲದೆ ಮತ್ತೇನು? ಆ ಸಮಯದಲ್ಲಿ ರಾಘವ್ ಅವಳನ್ನು ಸಮಾಧಾನಪಡಿಸಿ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ರಾಘವ್ಗೆ ಅಪ್ಪಿಕೊಂಡು ಅಳುತ್ತಾ ಅವನ ಮುಖವನ್ನು ಮುತ್ತಿಟ್ಟ ಕ್ಷಣ ವರ್ಷಳ ಕಣ್ಣುಗಳ ಮುಂದೆ ಸುಳಿದಾಡುತ್ತಿತ್ತು. ಆ ಸಮಯದಲ್ಲಿ ಅವಳಿಗೆ ಯಾವುದೇ ಪ್ರಜ್ಞೆ ಇರುವುದಿಲ್ಲ. ಆದರೆ ಈಗ ಅವಳ ಹೃದಯ ಬಡಿತ ಅತಿಯಾಗಿರುತ್ತದೆ. ಕೆನ್ನೆಯು ನಾಚಿಕೆಯಿಂದ ಕೆಂಪಾಗಿರುತ್ತದೆ. ಅವಳು ಉಸಿರಾಡದಂತೆ ಸುಮ್ಮನೆ ಕುಳಿತಿರುತ್ತಾಳೆ. ರಾಘವ್ ಬೈಕಿನ ಕನ್ನಡಿಯಿಂದ ಅವಳನ್ನೇ ನೋಡುತ್ತಿರುತ್ತಾನೆ ಮತ್ತು ನಾಚಿಕೆಯಿಂದ ವರ್ಷಳ ಮುಖ ಕೆಂಪಾಗಿರುವುದನ್ನು ನೋಡಿ ಅವನಿಗೆ ಅವಳ ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಬರುತ್ತಿರುತ್ತದೆ. ವರ್ಷ ತನ್ನೊಳಗೆ ತಾನು ಮುದುಡಿ ಕುಳಿತಿರುತ್ತಾಳೆ. ಅವಳ ಕೈ ಪದೇ ಪದೇ ರಾಘವನ ಭುಜದ ಕಡೆಗೆ ಹೋಗುತ್ತಿರುತ್ತದೆ. ಆದರೆ ಮತ್ತೆ ಹಿಂಜರಿಕೆ ಮತ್ತು ನಾಚಿಕೆ ಅಡ್ಡ ಬರುತ್ತದೆ. ರಾಘವ್ ತಕ್ಷಣ ಬೈಕಿಗೆ ಬ್ರೇಕ್ ಹಾಕುತ್ತಾನೆ ಮತ್ತು ಪೂರ್ಣ ಹಕ್ಕಿನಿಂದ ಅವಳ ಕೈಯನ್ನು ಹಿಡಿದು ತನ್ನ ಭುಜದ ಮೇಲೆ ಇಟ್ಟುಕೊಂಡು, ಇದು ನಿಮ್ಮ ಹಕ್ಕು ವರ್ಷರವರೇ ಎಂದು ಹೇಳುತ್ತಾನೆ. ಇಷ್ಟು ಹೇಳಿ ಅವನು ಮತ್ತೆ ಬೈಕ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗುತ್ತಾನೆ. ವರ್ಷಳ ತುಟಿಗಳ ಮೇಲೆ ನಗು ಮೂಡುತ್ತದೆ. ರಾಘವನ ಭುಜದ ಮೇಲೆ ಅವಳ ಕೈ ಹಿಡಿತ ಇನ್ನಷ್ಟು ಗಟ್ಟಿಯಾಗುತ್ತದೆ. ಅವಳು ತನಗೆ ತಾನೇ, ಹೌದು, ಇದು ನನ್ನ ಹಕ್ಕು ಎಂದು ಹೇಳಿಕೊಳ್ಳುತ್ತಿರುವಂತೆ. ವಿರಾಟ್ ಕೂಡ ತನ್ನ ಕಾವ್ಯಗಳನ್ನು ನೋಡುತ್ತಾ ಮುಂದೆ ಸಾಗುತ್ತಿದ್ದನು. ಮತ್ತೊಂದೆಡೆ ಭೂಪೇಂದ್ರರವರು ತನ್ನ ತಲೆ ಹಿಡಿದುಕೊಂಡು ಆಫೀಸ್ನಲ್ಲಿ ಕುಳಿತಿದ್ದರು. ಒಬ್ಬರಾದ ನಂತರ ಒಬ್ಬರಂತೆ ನೌಕರರು ಕೆಲಸ ಬಿಟ್ಟು ಹೋಗುತ್ತಿದ್ದರು ಮತ್ತು ಹೊಸ ನೌಕರರು ಕೂಡ ಅಲ್ಲಿ ಕೆಲಸ ಮಾಡಲು ಸಿದ್ಧರಿರಲಿಲ್ಲ. ಅವರ ಕಂಪನಿಯ ಷೇರುಗಳು ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದವು. ಹೀಗೆಯೇ ಮುಂದುವರಿದರೆ ಕಂಪನಿಯನ್ನು ಮಾರಬೇಕಾಗಬಹುದು ಎಂಬ ಪರಿಸ್ಥಿತಿ ಬಂದಿತ್ತು. ಸರ್, ಬರುವ ಡೀಲ್ ನಮಗೆ ಸಿಗದೆ ಹೋದರೆ ನಾವು ಸಂಪೂರ್ಣವಾಗಿ ನಾಶವಾಗಬಹುದು ಎಂದು ಮ್ಯಾನೇಜರ್ ಹೇಳುತ್ತಾನೆ. ಅಂತಹ ಪರಿಸ್ಥಿತಿ ಎಂದಿಗೂ ಬರುವುದಿಲ್ಲ. ನೀವು ಮೀಟಿಂಗ್ಗೆ ತಯಾರಿ ಮಾಡಿಕೊಳ್ಳಿ, ಉಳಿದದ್ದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಏನನ್ನು ಯೋಚಿಸುತ್ತಾ ಅವರು ಹೇಳುತ್ತಾರೆ. ಅತ್ತ ರಾಘವ್ ವರ್ಷಳನ್ನು ಕರೆದುಕೊಂಡು ಮನೆಗೆ ತಲುಪುತ್ತಾನೆ. ಅವನು ಅವಳನ್ನು ಒಳಗೆ ಕರೆದುಕೊಂಡು ಹೋಗಿ ಸೋಫಾದ ಮೇಲೆ ಕುಳ್ಳಿರಿಸುತ್ತಾನೆ. ನಂತರ ಅವನು ಅವಳಿಗಾಗಿ ನೀರು ತರುತ್ತಾನೆ. ವರ್ಷ ಅವನನ್ನೇ ನೋಡುತ್ತಿದ್ದಳು. ರಾಘವ್ ಅವರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಎಷ್ಟು ಕಾಳಜಿ ವಹಿಸುತ್ತಾರೆ, ನನ್ನ ಸಣ್ಣ ಕಷ್ಟಕ್ಕೂ ಎಷ್ಟು ಆತಂಕಗೊಳ್ಳುತ್ತಾರೆ ಎಂದು ಅವನನ್ನು ನೋಡುತ್ತಾ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ರಾಘವ್ ಅವಳ ಬಳಿಗೆ ಬಂದು ಕುಳಿತು, ಇದು ನೀರು ತೆಗೆದುಕೊಳ್ಳಿ ಎಂದು ಹೇಳುವ ಮೊದಲೇ ವರ್ಷ ತಕ್ಷಣ ಅವನ ಎದೆಗೆ ಹಪ್ಪಿಕೊಂಡು ಅಳಲು ಪ್ರಾರಂಭಿಸುತ್ತಾಳೆ. ನಾನು ತುಂಬ ಹೆದರಿದ್ದೆ ರಾಘವ್ರವರೇ, ತುಂಬ. ಒಂದು ಕ್ಷಣ ನನಗೆ ನಿಮ್ಮನ್ನು ಕಳೆದುಕೊಂಡೇನೋ ಎನಿಸಿತ್ತು. ಆ ಸಮಯದಲ್ಲಿ ನನ್ನ ಮೇಲೆ ಏನಾಯಿತು ಎಂದು ನೀವು ಊಹಿಸಲು ಸಾಧ್ಯವಿಲ್ಲ. ನೀವಿಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ ಎಂದು ಮಾತ್ರ ನನಗೆ ಗೊತ್ತಿದೆ. ಇಂದಿನವರೆಗೂ ನಾನು ನನ್ನಿಂದಲೇ ಓಡಿ ಹೋಗುತ್ತಿದ್ದೆ, ನನ್ನ ಭೂತಕಾಲದಲ್ಲಿ ಬದುಕುತ್ತಿದ್ದೆ. ಆದರೆ ಇಂದು ನಿಮ್ಮನ್ನು ಕಳೆದುಕೊಳ್ಳುವ ಭಯದಿಂದ ನನಗೆ ಅರಿವಾಯಿತು. ನನ್ನ ಭೂತಕಾಲ ಯಾವಾಗಲೂ ಹಿಂದೆ ಉಳಿದು ಹೋಗಿದೆ. ನಾನೇ ಅದನ್ನು ಬಲವಂತವಾಗಿ ಹಿಡಿದುಕೊಂಡಿದ್ದೆ. ಆದರೆ ಈಗ ಇಲ್ಲ. ಹೀಗೆ ಹೇಳುತ್ತಾ ಅವಳು ತನ್ನ ಕಣ್ಣೀರು ತುಂಬಿದ ಕಣ್ಣುಗಳಿಂದ ರಾಘವನ ಕಡೆ ನೋಡುತ್ತಾಳೆ. ಅವಳಿಗೆ ಏನಾಗಿದೆ ಎಂದು ರಾಘವ್ ಆಶ್ಚರ್ಯಚಕಿತನಾಗಿರುತ್ತಾನೆ. ನಾನು ನಿಮ್ಮ ಬಗ್ಗೆ ಏನು ಭಾವಿಸುತ್ತೇನೆಂದು ನನಗೆ ತಿಳಿದಿಲ್ಲ. ನೀವು ನನ್ನನ್ನು ನಿಮ್ಮ ಪತ್ನಿ ಎಂದು ಭಾವಿಸುತ್ತೀರೋ ಅಥವಾ ಕೇವಲ ಸಿಯಾಳ ತಾಯಿ ಮಾತ್ರ ಎಂದೋ? ಹೌದು, ಈ ಮನೆಗೆ ನಾನು ಸಿಯಾಳ ತಾಯಿಯಾಗಿ ಬಂದೆ ಎಂಬುದು ನಿಜ. ಆದರೆ ನಿಮ್ಮೊಂದಿಗೆ ವಾಸಿಸುತ್ತಾ ನಾನು ಯಾವಾಗ ನಿಮ್ಮ ಪತ್ನಿಯಾದೆ ಎಂದು ನನಗೆ ಗೊತ್ತಾಗಲಿಲ್ಲ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ, ನನಗೆ ಯಾವಾಗ ನಿಮ್ಮ ಮೇಲೆ ಪ್ರೀತಿ ಚಿಗುರಿತು ಎಂದು ಗೊತ್ತಾಗಲಿಲ್ಲ. ಇದನ್ನು ಕೇಳಿದ ತಕ್ಷಣ ರಾಘವನ ಮುಖದಲ್ಲಿ ಆಶ್ಚರ್ಯ ಮತ್ತು ಸಂತೋಷದ ಮಿಶ್ರ ಭಾವಗಳು ಮೂಡುತ್ತವೆ. ವರ್ಷ ತನ್ನ ಮನಸ್ಸಿನ ಮಾತನ್ನು ಇಷ್ಟು ಸುಲಭವಾಗಿ ಹೇಳುತ್ತಾಳೆ ಎಂದು ಅವನು ನಿರೀಕ್ಷಿಸಿರಲಿಲ್ಲ. ಹೌದು, ಇದು ನಿಜ. ಯಾವಾಗ, ಹೇಗೆ, ಎಲ್ಲಿ ಗೊತ್ತಿಲ್ಲ.
ಆದರೆ ನಿಮ್ಮ ಮೇಲೆ ತುಂಬ ಪ್ರೀತಿಯಾಗಿದೆ. ಇಷ್ಟು ಹೇಳಿ ಅವಳು ಅಲ್ಲಿಂದ ಎದ್ದು ತನ್ನ ಕೋಣೆಯ ಕಡೆಗೆ ಓಡುತ್ತಾಳೆ. ರಾಘವನ ತೊಟಿಗಳ ಮೇಲೆ ದೊಡ್ಡ ನಗು ಮೂಡುತ್ತದೆ. ಅವನು ಬೇಗನೆ ಎದ್ದು ಅವಳ ಹಿಂದೆ ಹೋಗುತ್ತಾನೆ. ವರ್ಷ ವಾಶ್ರೂಮ್ನಲ್ಲಿರುತ್ತಾಳೆ. ಅವಳು ತನ್ನ ಮುಖ ತೊಳೆದು ಹೊರಗೆ ಬರುತ್ತಾಳೆ. ಅವಳು ಹೊರಗೆ ಬರುತ್ತಿದ್ದಂತೆಯೇ ರಾಘವ್ ಅವಳ ಮಣಿಕಟ್ಟನ್ನು ಹಿಡಿದು ತನ್ನ ಕಡೆಗೆ ಸೆಳೆಯುತ್ತಾನೆ. ವರ್ಷ ಇದ್ದಕ್ಕೆ ಸಿದ್ಧಳಾಗಿರುವುದಿಲ್ಲ. ಅವಳು ನೇರವಾಗಿ ಅವನ ಎದೆಗೆ ಅಪ್ಪಿಕೊಳ್ಳುತ್ತಾಳೆ. ರಾಘವ್ ತನ್ನ ತಣ್ಣನೆಯ ಕೈಗಳನ್ನು ಅವಳ ಸೊಂಟದ ಮೇಲೆ ಇಟ್ಟುಕೊಂಡು ತನ್ನ ಹತ್ತಿರಕ್ಕೆ ಸೆಳೆಯುತ್ತಾ, ಹೌದು, ನೀವು ಸಿಯಾಳ ತಾಯಿಯಾಗಿ ಈ ಮನೆಗೆ ಬಂದಿದ್ದೀರಿ ಎಂಬುದು ನಿಜ. ಆದರೆ ನಾನಂತೂ ನಿಮ್ಮನ್ನು ನನ್ನ ಪತ್ನಿಯನ್ನಾಗಿ ಮಾಡಿಕೊಂಡೇ ಈ ಮನೆಗೆ ಕರೆತಂದೆ ಎಂಬುದು ಕೂಡ ಸತ್ಯ. ಇದನ್ನು ಕೇಳಿದ ತಕ್ಷಣ ವರ್ಷ ಆಶ್ಚರ್ಯದಿಂದ ಅವನ ಕಡೆ ನೋಡುತ್ತಾಳೆ. ರಾಘವ್ ಅವಳನ್ನು ಸಂಪೂರ್ಣವಾಗಿ ತನ್ನ ಎದೆಗೆ ಬಿಗಿದಪ್ಪಿಕೊಂಡು, ನಿಮ್ಮನ್ನು ಮೊದಲ ಬಾರಿ ನೋಡಿದ ದಿನದಿಂದಲೇ ನನಗೆ ನಿಮ್ಮ ಮೇಲೆ ಪ್ರೀತಿಯಾಗಿತ್ತು. ನಂತರ ನಾನು ನಿಮ್ಮನ್ನು ತಿಳಿದುಕೊಳ್ಳುತ್ತಾ ಹೋದಂತೆ ನೀವು ನನ್ನ ಹೃದಯದ ಆಳಕ್ಕೆ ಇಳಿಯುತ್ತಾ ಹೋದಿರಿ. ನಿಮ್ಮ ಮುಖದಲ್ಲಿ ಸಂತೋಷವನ್ನು ನೋಡಲು ನಾನು ಹುಚ್ಚಿಯಾಗುತ್ತಿದ್ದೆ. ನಿಮ್ಮನ್ನು ಹೇಗೆ ಸಂತೋಷವಾಗಿಡಬೇಕೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನನ್ನ ಪ್ರೀತಿ ಒಂದು ದಿನ ನಿಮ್ಮ ಹೃದಯವನ್ನು ತಟ್ಟುತ್ತದೆ ಮತ್ತು ನಿಮಗೂ ನನ್ನ ಮೇಲೆ ಪ್ರೀತಿ ಹುಟ್ಟುತ್ತದೆ ಎಂಬ ಭರವಸೆಯೂ ಇತ್ತು. ಇಂದು ಆ ದಿನ ಬಂದಿದೆ. ರಾಘವ್ ಮಾತುಗಳನ್ನು ಕೇಳಿ ವರ್ಷಾಳ ಕಣ್ಣುಗಳಲ್ಲಿ ನೀರು ತುಂಬುತ್ತದೆ. ಅವನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು, ನೀವು ನನ್ನನ್ನು ಇಷ್ಟು ಪ್ರೀತಿಸುತ್ತೀರಾ ಎಂದು ಕೇಳುತ್ತಾಳೆ. ಇದಕ್ಕಿಂತಲೂ ಹೆಚ್ಚು ಎಂದು ಅವನು ಅವಳ ಕಣ್ಣೀರು ಒರೆಸುತ್ತಾ ಹೇಳುತ್ತಾನೆ. ಹಾಗಾದರೆ ನೀವು ಇದುವರೆಗೂ ಯಾಕೆ ಹೇಳಲಿಲ್ಲ? ರಾಘವ್ ತನ್ನ ಹಣೆಯನ್ನು ಅವಳ ಹಣೆಗೆ ಜೋಡಿಸಿ ಹೇಳುತ್ತಾನೆ. ನಾನು ಹೆದರಿದ್ದೆ, ನನ್ನ ಸ್ನೇಹವನ್ನು ಕಳೆದುಕೊಳ್ಳುತ್ತೇನೆ ಎಂದು. ಆದರೆ ಈಗ ನಾನು ನನ್ನ ಪ್ರೀತಿಯನ್ನು ಮುಕ್ತವಾಗಿ ವ್ಯಕ್ತಪಡಿಸಬಹುದು. ಐ ಲವ್ ಯು ವರ್ಷರವರೇ, ಐ ರಿಯಲಿ ಲವ್ ಯು. ಐ ಲವ್ ಯು ರಾಘವರವರೇ, ಐ ಲವ್ ಯು ಟು. ಹೀಗೆ ಹೇಳಿ ಅವಳು ಅವನ ಎದೆಗೆ ಅಪ್ಪಿಕೊಳ್ಳುತ್ತಾಳೆ ಮತ್ತು ಇಬ್ಬರು ಒಬ್ಬರನ್ನೊಬ್ಬರು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾರೆ. ಇಬ್ಬರ ಕಣ್ಣುಗಳಿಂದಲೂ 2 ಹನಿ ಕಣ್ಣೀರು ಹರಿಯುತ್ತವೆ. ರಾಘವನ ಕಣ್ಣುಗಳಿಂದ ಅವನಿಗೆ ವರ್ಷಳ ಪ್ರೀತಿ ಸಿಕ್ಕಿದೆ ಎಂದು, ವರ್ಷ ಕೂಡ ತನ್ನನ್ನು ಇಷ್ಟು ಪ್ರೀತಿಸಲು ಪ್ರಾರಂಭಿಸುತ್ತಾಳೆ ಎಂದು ಅವನು ಎಂದಿಗೂ ಯೋಚಿಸಿರಲಿಲ್ಲ. ತನ್ನ ಪ್ರೀತಿಯನ್ನು ಪಡೆದು ಅವನು ಭಾವುಕನಾಗುತ್ತಾನೆ. ವರ್ಷಳ ಕಣ್ಣುಗಳು ತುಂಬಿ ಬರುತ್ತವೆ. ಏಕೆಂದರೆ ಅವಳ ಜೀವನದಲ್ಲಿ ಪ್ರೀತಿ ಮತ್ತೆ ಬರುತ್ತದೆ ಎಂದು ಅವಳು ನಿರೀಕ್ಷಿಸಿರಲಿಲ್ಲ. ಅವಳನ್ನು ಕೂಡ ಇಷ್ಟು ಪ್ರೀತಿಸುವ ಯಾರಾದರೂ ಸಿಗುತ್ತಾರೆ ಎಂದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವಳಿಗೂ ಮತ್ತೆ ಪ್ರೀತಿಯಾಗುತ್ತದೆ ಎಂದು ನಿರೀಕ್ಷಿಸಿರಲಿಲ್ಲ. ಕೇವಲ ಇದನ್ನೇ ಯೋಚಿಸಿ ಇಬ್ಬರ ಹೃದಯವು ತುಂಬಿ ಬರುತ್ತದೆ. ರಾಘವನ ಹಿಡಿತ ವರ್ಷಳ ಮೇಲೆ ಗಟ್ಟಿಯಾಗುತ್ತಾ ಹೋಗುತ್ತದೆ. ಅವನು ಅವಳನ್ನು ಬಿಟ್ಟರೆ ಅವಳು ಅವನಿಂದ ದೂರ ಹೋಗುತ್ತಾಳೆ ಎನ್ನುವಂತೆ. ಅತ್ತಿದ್ದು ಸಾಕು ಇನ್ನು ಎಂದು ಅವನು ಅವಳ ಕಣ್ಣೀರು ಒರೆಸುತ್ತಾ ಹೇಳುತ್ತಾನೆ. ನೀವು ಬಟ್ಟೆ ಬದಲಾಯಿಸಿಕೊಳ್ಳಿ, ನಾನು ಚಹಾ ಮಾಡಿ ತರುತ್ತೇನೆ. ಇಷ್ಟು ಹೇಳಿ ಅವಳು ಬೇಗನೆ ಅಡುಗೆ ಮನೆಗೆ ಓಡುತ್ತಾಳೆ. ರಾಘವ್ಗೆ ಮತ್ತೆ ಅವಳ ನಾಚಿಕೆ ಅವಳ ಮೇಲೆ ಆವರಿಸಿದೆ ಎಂದು ಅರ್ಥವಾಗುತ್ತದೆ. ಅವನು ನಗುತ್ತಾ, ಆಹಾ, ಇವಳು ಒಬ್ಬಳು, ಇನ್ನೊಂದು ಇವಳ ನಾಚಿಕೆ, ಅದ್ಭುತವಾಗಿದೆ ಎಂದು ಹೇಳುತ್ತಾ ವಾಶ್ರೂಮ್ಗೆ ಹೋಗುತ್ತಾನೆ. ವಿರಾಟ್ ಈಗ ಮನೆಗೆ ತಲುಪಿದ್ದನು. ಉಷಾ, ಓಂಕಾರ್ ಮತ್ತು ವಿವೇಕ್ ಹೊರಗೆ ಹಾಲ್ನಲ್ಲಿಯೇ ಕುಳಿತಿದ್ದರು. ಅವನಿ ಮಾತ್ರ ಏಂಜಲ್ನೊಂದಿಗೆ ತನ್ನ ಕೋಣೆಯಲ್ಲಿ ಇದ್ದಳು. ಉಷಾರವರು ಅವಳೊಂದಿಗೆ ಚೆನ್ನಾಗಿಯೇ ಮಾತನಾಡುತ್ತಿದ್ದರು. ಸೊಸೆಯಾಗಿ ಅವಳನ್ನು ಉಷಾರವರು ಒಪ್ಪಿಕೊಳ್ಳುವುದಿಲ್ಲ ಎಂಬ ವಿಚಿತ್ರ ಭಯ ಅವನಿಯನ್ನು ಕಾಡುತ್ತಿತ್ತು. ಅದೇನೇ ಇರಲಿ, ವಿರಾಟ್ ಒಳಗೆ ಬರುತ್ತಾನೆ. ಅವನನ್ನು ನೋಡುತ್ತಿದ್ದಂತೆ ಉಷಾರವರ ಕಣ್ಣುಗಳಲ್ಲಿ ಹೊಳಪು ಮೂಡುತ್ತದೆ. ಅವರು ಬೇಗನೆ ಎದ್ದು ವಿರಾಟ್ ಬಳಿ ಹೋಗುತ್ತಾರೆ ಮತ್ತು ಅತ್ತ ಇತ್ತ ಕಣ್ಣಾಡಿಸಿ ಕಾವ್ಯಳನ್ನು ಹುಡುಕುತ್ತಾರೆ. ಅವರ ಕಣ್ಣುಗಳಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ವಿರಾಟ್ಗೆ ಅವರು ಕಾವ್ಯಳನ್ನು ಹುಡುಕುತ್ತಿದ್ದಾರೆ ಎಂದು ಅರ್ಥವಾಗುತ್ತದೆ. ಅದೇ ಸಮಯದಲ್ಲಿ ಏಂಜಲ್ ಆಟವಾಡುತ್ತಾ ತನ್ನ ಕೋಣೆಯಿಂದ ಹೊರ ಬರುತ್ತಾಳೆ ಮತ್ತು ಅವಳನ್ನು ಹಿಡಿಯಲು ಅವನಿಯೂ ಸಹ ಬರುತ್ತಾಳೆ. ಅವಳ ದೃಷ್ಟಿ ಕೂಡ ವಿರಾಟ್ ಮೇಲೆ ಬೀಳುತ್ತದೆ. ಅವಳು ವಿರಾಟ್ನನ್ನು ಒಮ್ಮೆ ಮಾತ್ರ ನೋಡಿದ್ದಳು. ಅವನ ಬಗ್ಗೆ ಅವಳಿಗೆ ಹೆಚ್ಚು ತಿಳಿದಿರಲಿಲ್ಲ. ವಿವೇಕ್ ಹೇಳಿದ್ದಷ್ಟು ಮಾತ್ರವೇ ತಿಳಿದಿತ್ತು. ಮತ್ತು ವಿವೇಕ್ ಅವಳಿಗೆ ವಿರಾಟ್ ತುಂಬ ಕೋಪಿಷ್ಟ ಎಂದು ಹೇಳಿದ್ದನು. ತಾತನ ನಂತರ ಮನೆಯಲ್ಲಿ ಅವರ ಮಾತೇ ನಡೆಯುತ್ತಿತ್ತು. ಅವನಿಗೆ ವಿರಾಟ್ನಿಂದಲೂ ಭಯವಾಗುತ್ತಿತ್ತು. ಓಫೋ ಅಮ್ಮ, ಕಾವ್ಯಳನ್ನು ಹುಡುಕುವುದನ್ನು ನಿಲ್ಲಿಸಿ, ನಾನು ಅವಳನ್ನು ಜೊತೆಯಲ್ಲಿ ಕರೆತಂದಿಲ್ಲ. ಇದನ್ನು ಹೇಳುತ್ತಾ ಅವನು ಸೋಫಾದ ಮೇಲೆ ಹೋಗಿ ಕುಳಿತು ಓಂಕಾರ ಯೋಗಕ್ಷೇಮ ವಿಚಾರಿಸುತ್ತಾನೆ. ಆದರೆ ಯಾಕೆ? ನೀನು ಅವಳು ನಿನಗೆ ಸಿಕ್ಕಿದ್ದಾಳೆ ಎಂದು ಹೇಳಿದ್ದೆ, ಮತ್ತೆ ಯಾಕೆ ಅವಳನ್ನು ಜೊತೆಯಲ್ಲಿ ಕರೆತರಲಿಲ್ಲ ಎಂದು ಉಷಾರವರು ಸ್ವಲ್ಪ ಕೋಪದಿಂದ ಹೇಳುತ್ತಾರೆ. ಹೌದಣ್ಣ, ನೀವು ಫೋನ್ನಲ್ಲಿ ಅವಳು ನಿಮ್ಮ ಜೊತೆಗಿದ್ದಾಳೆ ಎಂದು ಹೇಳಿದ್ದೀರಿ ಎಂದು ವಿವೇಕ್ ಹೇಳುತ್ತಾನೆ. ವಿರಾಟ್ ನಗುತ್ತಾ, ಹೌದು, ಅವಳು ಪ್ರತಿಕ್ಷಣ ನನ್ನ ಜೊತೆಗಿದ್ದಾಳೆ ಎನ್ನುತ್ತಾ ಅವನು ಕಾವ್ಯಳನ್ನು ಯಾಕೆ ತನ್ನ ಜೊತೆ ಕರೆದುಕೊಂಡು ಬಂದಿಲ್ಲ ಎಂದು ಎಲ್ಲರಿಗೂ ವಿವರಿಸುತ್ತಾನೆ. ವಿರಾಟ್ ಹೋದಾಗಿನಿಂದ ಕಾವ್ಯ ಕೇವಲ ಕೆಲಸದಲ್ಲಿ ನಿರತಳಾಗಿದ್ದಳು. ಹೇಗಿದ್ದರೂ ಈಗ ಸಂಜೆಯಾಗಿತ್ತು. ಹೋಟೆಲ್ನ ಸುತ್ತಲೂ ಹಸಿರಿನಿಂದ ಕೂಡಿತ್ತು. ಈ ಕಾರಣದಿಂದ ಅಲ್ಲಿನ ಗಾಳಿ ತಂಪಾಗಿತ್ತು. ವಿರಾಟ್ ಇಲ್ಲದೆ ಕಾವ್ಯಳ ಮನಸ್ಸು ನೆಲೆ ನಿಲ್ಲುತ್ತಿರಲಿಲ್ಲ. ಈ ಸಮಯದಲ್ಲಿ ಅವಳು ತನ್ನ ಕೆಲಸ ಮುಗಿಸಿ ಉದ್ಯಾನವನದಲ್ಲಿ ಅಡ್ಡಾಡುತ್ತಿದ್ದಳು. ಗಾಳಿಗೆ ಅವಳ ಕೂದಲು ಹಾರಾಡುತ್ತಿತ್ತು ಮತ್ತು ಚಳಿಯಿಂದಾಗಿ ಅವಳ ಮೂಗು ಗುಲಾಬಿ ಬಣ್ಣಕ್ಕೆ ತಿರುಗಿತ್ತು. ಈ ಸಮಯದಲ್ಲಿ ಅವಳು ಎಷ್ಟು ಮುದ್ದಾಗಿ ಕಾಣುತ್ತಿದ್ದಾಳೆಂದರೆ ಹೇಳತೀರದು. ಅತ್ತ ವಿರಾಟ್ ಕಾವ್ಯಳನ್ನು ತನ್ನ ಕಾಲುಗಳ ಮೇಲೆ ನಿಲ್ಲಿಸಲು ಬಯಸುವುದಾಗಿ ಎಲ್ಲರಿಗೂ ಹೇಳಿದ್ದನು. ಅವಳನ್ನು ಪ್ರತಿಯೊಂದು ರೀತಿಯಲ್ಲೂ ಬಲಪಡಿಸಲು ಬಯಸಿದ್ದನು.
ಅದಕ್ಕಾಗಿ ಅವಳನ್ನು ಕರೆತರಲಿಲ್ಲ. ಇದರಿಂದ ಅವಳು ಒಬ್ಬಂಟಿಯಾಗಿ ಇರಲು ಕಲಿಯುತ್ತಾಳೆ, ತನ್ನ ಭಯದಿಂದ ಹೊರಬರುತ್ತಾಳೆ ಮತ್ತು ನಂತರ ಭೂಪೇಂದ್ರರನ್ನು ಎದುರಿಸುತ್ತಾಳೆ ಎಂದು. ಅವನ ಯೋಚನೆಯಿಂದ ಎಲ್ಲರೂ, ವಿಶೇಷವಾಗಿ ಅವನಿ ತುಂಬ ಪ್ರಭಾವಿತಳಾಗಿದ್ದಳು. ಅವಳು ತನ್ನ ಕೋಣೆಯ ಹೊರಗೆ ನಿಂತು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು. ವಿರಾಟ್ನ ಮೇಲೆ ಅವಳ ಹೃದಯದಲ್ಲಿ ಗೌರವ ಇನ್ನಷ್ಟು ಹೆಚ್ಚಾಯಿತು. ವಿರಾಟ್ ಅಣ್ಣ ಎಷ್ಟು ಒಳ್ಳೆಯವರು ಮತ್ತು ಈ ವಿವೇಕ್ ಸುಮ್ಮನೆ ನನ್ನನ್ನು ಎದುರಿಸುತ್ತಿದ್ದನು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಏಂಜಲ್ ತನ್ನ ಮೊಣಕಾಲುಗಳ ಮೇಲೆ ನಿಧಾನವಾಗಿ ವಿರಾಟ್ ಬಳಿ ತೆವಳಿಕೊಂಡು ಬರುತ್ತಾಳೆ. ಕೆಂಪು ಬಣ್ಣದ ಉಡುಗೆಯಲ್ಲಿ ಅವಳು ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ತನ್ನ ಪುಟ್ಟ ಪುಟ್ಟ ಕೈಗಳಿಂದ ವಿರಾಟ್ನ ಪ್ಯಾಂಟ್ ಹಿಡಿದುಕೊಳ್ಳುತ್ತಾಳೆ. ಓ ಮೈ ಗಾಡ್, ಇಷ್ಟು ಮುದ್ದಾದ ರಾಜಕುಮಾರಿ ನನ್ನನ್ನು ಭೇಟಿಯಾಗಲು ಬಂದಿದ್ದಾಳ. ಇದನ್ನು ಹೇಳುತ್ತಾ ಅವನು ಅವಳನ್ನು ತನ್ನ ತೊಡೆಯ ಮೇಲೆ ಎತ್ತಿಕೊಳ್ಳುತ್ತಾನೆ. ಏಂಜಲ್ ಕೂಡ ತನ್ನ ಪುಟ್ಟ ಪುಟ್ಟ ತೋಳುಗಳನ್ನು ಅವನ ಕುತ್ತಿಗೆಗೆ ಹಾಕಿ ಅವನನ್ನು ವರ್ಷಗಳಿಂದ ಬಲ್ಲವಳಂತೆ ಅಪ್ಪಿಕೊಳ್ಳುತ್ತಾಳೆ. ಇದನ್ನು ನೋಡಿ ಎಲ್ಲರೂ, ವಿಶೇಷವಾಗಿ ಅವನಿ ಆಶ್ಚರ್ಯಚಕಿತಳಾಗುತ್ತಾಳೆ. ವಿರಾಟ್ನ ದೃಷ್ಟಿ ಅವಳ ಮೇಲೆ ಬೀಳುತ್ತದೆ. ನೀನು ಅಲ್ಲಿ ಯಾಕೆ ನಿಂತಿದ್ದೀಯಾ? ಇಲ್ಲಿ ನಮ್ಮೆಲ್ಲರ ಮಧ್ಯೆ ಬಾ, ಕಮಾನ್ ಎಂದು ವಿರಾಟ್ ಅವಳೊಂದಿಗೆ ತನ್ನ ದೊಡ್ಡ ಅಣ್ಣನಂತೆ ಮಾತನಾಡುತ್ತಾನೆ. ವಿವೇಕ್ ಅವನಿಯ ಕಡೆ ನೋಡುತ್ತಾನೆ. ನಂತರ ಅವಳನ್ನು ಕೆಣಕುತ್ತಾ, ಅರೆ ಅಣ್ಣ, ಅಮ್ಮ ಇವಳನ್ನು ತಿಂದು ಬಿಡುತ್ತಾಳೆ ಎಂದು ಅನಿಸುತ್ತಿದೆ, ಅದಕ್ಕೆ ಹೊರಗೆ ಬರುವುದಿಲ್ಲ ಹೀಗೆ ಹೇಳಿ ಅವನು ನಗಲು ಪ್ರಾರಂಭಿಸುತ್ತಾನೆ. ಅವನೊಂದಿಗೆ ಉಳಿದವರೆಲ್ಲರೂ ನಗುತ್ತಾರೆ. ಅವನಿ ಕೂಡ. ಅವಳು ನಾಚುತ್ತಾ ಎಲ್ಲರ ನಡುವೆ ಬಂದು ಕುಳಿತುಕೊಳ್ಳುತ್ತಾಳೆ. ಅಮ್ಮ, ಎಲ್ಲರಿಗೂ ಸಿಹಿ ತಿನ್ನಿಸಿ, ನೀವು ಅಜ್ಜೆ ಆಗಲಿದ್ದೀರಿ. ಅವನು ಏಂಜಲ್ನ ಕೆನ್ನೆಗೆ ಪ್ರೀತಿಯಿಂದ ಮುತ್ತಿಡುತ್ತಾ ಹೇಳುತ್ತಾನೆ. ಇದನ್ನು ಕೇಳುತ್ತಿದ್ದಂತೆ ಎಲ್ಲರ ಮುಖಗಳು ಸಂತೋಷದಿಂದ ಅರಳುತ್ತವೆ. ನೀನು ನಿಜ ಹೇಳುತ್ತಿದ್ದೀಯ ವಿರಾಟ್, ಹುಷಾರವರು ತನ್ನ ಕಣ್ಣುಗಳಲ್ಲಿ ಸಂತೋಷದ ನೀರು ತುಂಬಿಕೊಂಡು ಹೇಳುತ್ತಾರೆ. ಖಂಡಿತ ನಿಜ ಅಮ್ಮ ಎಂದು ಹೇಳುತ್ತಾನೆ. ಹೀಗಿರುವಾಗ ನೀನು ಸೊಸೆಯನ್ನು ಅಲ್ಲೇ ಬಿಟ್ಟು ಬಂದೆ. ಅವಳು ತನ್ನನ್ನು ಹೇಗೆ ನೋಡಿಕೊಳ್ಳುತ್ತಾಳೆ? ನೀನು ಅತಿಯಾಗಿ ವರ್ತಿಸುತ್ತೀಯ ವಿರಾಟ್, ನನ್ನನ್ನು ಅವಳ ಬಳಿಗೆ ಕರೆದುಕೊಂಡು ಹೋಗು ಎಂದು ಹುಷಾರವರು ಹೇಳುತ್ತಾರೆ. ಅಮ್ಮ ಅಮ್ಮ ಶಾಂತರಾಗಿ ನಿಲ್ಲಿ, ನಿಮಗೆ ಏನನ್ನು ತೋರಿಸುತ್ತೇನೆ ಎಂದು ಹೇಳಿ ಅವನು ಫೋನ್ ಆನ್ ಮಾಡಿ ಅದನ್ನು LCDಗೆ ಕನೆಕ್ಟ್ ಮಾಡುತ್ತಾ, ಇಲ್ಲಿದ್ದಾಳೆ ನಿಮ್ಮ ಕಾವ್ಯ ಎನ್ನುತ್ತಾನೆ. ಕಾವ್ಯ ಇನ್ನೂ ಉದ್ಯಾನವನದಲ್ಲಿ ಅಡ್ಡಾಡುತ್ತಿದ್ದಳು. ಅವಳ ಉದ್ದವಾದ ಕೂದಲು ಹಾರಾಡುತ್ತಿತ್ತು. ಅದು ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ಅವನು ಅವಳನ್ನು ನೋಡುತ್ತಲೇ ನಿಂತು ಬಿಟ್ಟಿದ್ದಳು. ಅವಳು ಕಾವ್ಯಳನ್ನು ಮೊದಲ ಬಾರಿಗೆ ನೋಡುತ್ತಿದ್ದಳು. ಹುಷಾರವರು ತನ್ನ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ, ನನ್ನ ಮಗಳು ವಿರಾಟ್, ನೀನು ನನ್ನನ್ನು ಅವಳ ಬಳಿಗೆ ಕರೆದುಕೊಂಡು ಹೋಗು ಎಂದು ಹೇಳುತ್ತಾರೆ. ವಿರಾಟ್ ಕಾವ್ಯಳನ್ನು ನೋಡುತ್ತಾ, ಭೂಪೇಂದ್ರ ಸೂರ್ಯವಂಶಿಯ ಜನರು ಇನ್ನೂ ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ನಮ್ಮ ಒಂದು ತಪ್ಪು ನಮಗೆ ದುಬಾರಿಯಾಗಬಾರದು ಅಮ್ಮ, ಕೇವಲ ಕೆಲವು ದಿನಗಳು ಮಾತ್ರ ಎಂದು ಹೇಳುತ್ತಾನೆ. ವಿರಾಟ್ ಸರಿಯಾಗಿ ಹೇಳುತ್ತಿದ್ದಾನೆ ಉಷಾ, ನಾವು ನಮ್ಮ ಭಾವನೆಗಳನ್ನು ನಿಯಂತ್ರಿಸಬೇಕು. ಒಬ್ಬರಿಗೊಬ್ಬರು ದೌರ್ಬಲ್ಯವನ್ನು ಶಕ್ತಿಯಾಗಿಸಬೇಕು. ಏಕೆಂದರೆ ನನ್ನ ತಂದೆಯವರು ಬೇಗನೆ ಸೋಲೊಪ್ಪಿಕೊಳ್ಳುವವರಲ್ಲ ಎಂದು ನನಗೂ ಗೊತ್ತು, ಮತ್ತು ಸುಮ್ಮನೆ ಕೂರುವವರೂ ಅಲ್ಲ ಎಂದು ಓಂಕಾರ್ ಹುಷಾರವರಿಗೆ ವಿವರಿಸುತ್ತಾ ಹೇಳುತ್ತಾರೆ. ಅಪ್ಪ ಸರಿಯಾಗಿ ಹೇಳುತ್ತಿದ್ದಾರೆ ಅಮ್ಮ, ನಾವು ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ವಿವೇಕ್ ಹೇಳುತ್ತಾನೆ. ಈ ಮಧ್ಯೆ ಏಂಜಲ್ ವಿರಾಟ್ನ ಮಡಿಲಿನಿಂದ ಇಳಿದು ಈಗ ವಿವೇಕ್ನ ಮಡಿಲಿಗೆ ಹೋಗಿರುತ್ತಾಳೆ. ವಿರಾಟ್ ಕಾವ್ಯಳನ್ನು ನೋಡುತ್ತಾನೆ. ಅವಳು ಇನ್ನೂ ಚಳಿಯಲ್ಲಿ ಹೊರಗೆ ಅಡ್ಡಾಡುತ್ತಿದ್ದಳು. ಈ ಹುಡುಗಿಯೂ ಅಷ್ಟೇ ಎಂದು ಹೇಳುತ್ತಾ ಅವನು ಇನ್ನೊಂದು ಫೋನ್ ತೆಗೆದು ಆ ನರ್ಸ್ಗೆ ಕರೆ ಮಾಡಿ ಏನನ್ನೋ ಹೇಳುತ್ತಾನೆ. ಮುಂದಿನ ಕ್ಷಣದಲ್ಲಿ ಆ ನರ್ಸ್ ಕಾವ್ಯ ಬಳಿ ಹೋಗುತ್ತಾಳೆ. ಮೇಡಮ್, ಚಳಿ ತುಂಬ ಹೆಚ್ಚಾಗಿದೆ, ನೀವು ಒಳಗೆ ಬನ್ನಿ ಎಂದು ಹೇಳುತ್ತಾಳೆ. ನೀನು ಹೋಗು, ನಾನು ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೇನೆ ಎಂದು ಕಾವ್ಯ ಅವಳನ್ನು ವಾಪಸ್ಸು ಕಳುಹಿಸುತ್ತಾ ಹೇಳುತ್ತಾಳೆ. ನೋ ಮೇಡಮ್, ಸರ್ ಈಗಲೇ ಮೇಡಮ್ ಅವರನ್ನು ಒಳಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿದ್ದಾರೆ ಎಂದು ಹೇಳುತ್ತಾಳೆ. ಮನೆಯಲ್ಲಿ ಎಲ್ಲರೂ ಕಾವ್ಯಳನ್ನು ನೋಡುತ್ತಾ ಅವಳ ಮಾತುಗಳನ್ನು ಕೇಳುತ್ತಿದ್ದರು. ಕಾವ್ಯ ತನ್ನ ಒಂದು ಹುಬ್ಬನ್ನು ಮೇಲಕ್ಕೆತ್ತಿ, ನೀವೇ ಸರ್ಗೆ ನಾನು ಹೊರಗೆ ಅಡ್ಡಾಡುತ್ತಿದ್ದೇನೆ ಎಂದು ಹೇಳಿರಬೇಕು ಅಲ್ಲವೇ ಎಂದು ಹೇಳುತ್ತಾಳೆ. ಅದು ಮೇಡಮ್, ಕಾವ್ಯ ಮಧ್ಯದಲ್ಲೇ ನಿಮ್ಮ ಸರ್ಗೆ ಹೇಳಿ, ಅವರಿಗೆ ಅಷ್ಟು ಚಿಂತೆಯಾಗಿದ್ದರೆ ಅವರೇ ಇಲ್ಲಿಗೆ ಬರಲಿ, ಅಲ್ಲಿ ಕುಳಿತು ಆಜ್ಞೆ ಮಾಡುವ ಅಗತ್ಯವಿಲ್ಲ ಎಂದು ಮುಖ ಸಿಂಡರಿಸುತ್ತಾ ಹೇಳುತ್ತಾಳೆ ಮತ್ತು ನಂತರ ಒಳಗೆ ಹೋಗುತ್ತಾಳೆ. ಅವಳ ಮಾತುಗಳನ್ನು ಕೇಳಿ ಎಲ್ಲರೂ ಮೆಲ್ಲನೆ ನಗಲು ಪ್ರಾರಂಭಿಸುತ್ತಾರೆ. ಆದರೆ ವಿರಾಟ್ ತನ್ನ ಫೋನ್ ಇತ್ಯಾದಿಗಳನ್ನು ತೆಗೆದುಕೊಂಡು ಬೇಗನೆ ತನ್ನ ಕೋಣೆಗೆ ಓಡಿ ಹೋಗುತ್ತಾನೆ. ಪಾಪ, ಅವನು ನಾಚಿಕೆ ಪಟ್ಟುಕೊಂಡಿದ್ದನು. ಅವನು ಹೋದ ಕೂಡಲೇ ಎಲ್ಲರೂ ಜೋರಾಗಿ ನಗಲು ಪ್ರಾರಂಭಿಸುತ್ತಾರೆ. ಒಂದೆಡೆ ಸಂತೋಷವೋ ಸಂತೋಷ, ಮತ್ತೊಂದೆಡೆ ಭೂಪೇಂದ್ರರವರು ಆ ಬಂಗಲೆಯಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದರು. ಸೇವಕರೆಲ್ಲರೂ ಕೆಲಸ ಬಿಟ್ಟು ಹೋಗಿದ್ದರು. ಅವರ ಬಳಿ ಅಡುಗೆ ಮಾಡಲು ಸಹ ಯಾರೂ ಇರಲಿಲ್ಲ. ಅವರು ತನ್ನ ಕೋಣೆಯಿಂದ ಹೊರಬರುತ್ತಾರೆ. ಅವರ ಕಣ್ಣುಗಳು ಊಟದ ಮೇಜಿನ ಮೇಲೆ ಬೀಳುತ್ತವೆ. ಅವರಿಗೆ ತನ್ನ ಇಡೀ ಕುಟುಂಬ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದುದು ನೆನಪಾಗುತ್ತದೆ. ಮನೆಯಲ್ಲಿ ಎಷ್ಟು ಸಡಗರವಿತ್ತು ಮತ್ತು ಇಂದು ಎಲ್ಲವೂ ಖಾಲಿಯಾಗಿದೆ ಮತ್ತು ಇದೆಲ್ಲವೂ ಅವರಿಂದಲೇ ಆಗಿದೆ. ಆದರೆ ಮುಂದಿನ ಕ್ಷಣವೇ ಅವರು ತನ್ನ ತಲೆಯನ್ನು ಕೊಡವಿ, ನನಗೆ ಯಾರೂ ಬೇಕಾಗಿಲ್ಲ ಎಂದು ಹೇಳುತ್ತಾ ಅಡುಗೆ ಮನೆಗೆ ಹೋಗಿ ತಿನ್ನಲು ಏನನ್ನಾದರೂ ಹುಡುಕಲು ಪ್ರಾರಂಭಿಸುತ್ತಾರೆ. ಇನ್ನೂ ಏನೂ ಇಲ್ಲ. ಭೂಪೇಂದ್ರರ ಕೆಟ್ಟ ದಿನಗಳು ಈಗ ಶುರುವಾಗುತ್ತವೆ. ಮುಂದುವರಿಯುವುದು.